ನಮಸ್ತೆ. ಏನಪ್ಪ ಸ್ಯಾರೀಸ್ ಎಲ್ಲ ಹಿಂಗೆ ಹಾಕ್ಕೊಂಡಿದ್ದಾರೆ ಅಂದ್ಕೊಂಡ್ರಾ? ನಿನ್ನೆ ಒಬ್ಬರು ಕಸ್ಟಮರು ಸ್ಯಾರೀಸ್ ಬೇಕು ಅಂತ ಹೇಳಿ ಅವರು ನನಗೆ ಹೇಳಿದ್ರು, ನಿಮ್ಮ ಹತ್ರ ಯಾವುದ್ಯಾವುದಿದೆ ಎಲ್ಲ ಒಂದೊಂದು ಓಪನ್ ಮಾಡಿ ಫೋಟೋ ತೆಗ್ದು ಕಳಿಸಿ ಅಂದರು. ನಾನು ಸರಿ ಅಂತ ಹೇಳಿ ಇರೋ ಬರೋ ಸ್ಯಾರೀಸ್ನೆಲ್ಲ ಓಪನ್ ಮಾಡಿ ಫೋಟೋ ತೆಗೆದು ಎಲ್ಲ ಹಾಕಿದೆ. ತೊಗೊಳಲ್ವೇನೋ ಅಂತ ನಾನು ಅಂದ್ಕೊಂಡೆ. ಆದರೆ ಪಾಪ ಅವರು ಒಂದೇ ಸಲ 10 ಸೀರೆನ ಪರ್ಚೇಸ್ ಮಾಡಿದ್ರು. ತುಂಬಾ ಖುಷಿಯಾಯಿತು. ಇಷ್ಟೆಲ್ಲ ನಾನು ಅವ್ರಿಗೆ ಸ್ಯಾರೀಸ್ಗಳನ್ನ ತೋರಿಸಿದ್ಕೂ ಇದನ್ನೆಲ್ಲ ತೆಗೆದು ಕೆಳಗಡೆ ಇಟ್ಟಿದ್ಕೂ ಸಾರ್ಥಕ ಆಯಿತು. ನನ್ನ ಮನಸ್ಸಲ್ಲೆಲ್ಲೋ ಅವ್ರು ತೊಗೊಳ್ಳಲ್ಲ, ಸುಮ್ಮನೆ ಏನೋ ನನಗೆ ಈ ಎಲ್ಲ ಸ್ಯಾರಿಗಳ್ನೂ ನೀಟಾಗಿ ಮಡಚಿ ಆಯಾ ಜಾಗಕ್ಕೆ ಇಟ್ಬಿಡೋಣ ಅಂತೇಳಿ ಹಾಗೆ ನನ್ನ ಮಗಳ ಹತ್ರ ಮಾತಾಡಿಕೊಂಡು ಎತ್ತಿಕ್ತಾಯಿದ್ದೆ. ತುಂಬಾ ಸ್ಯಾರೀಸ್ಗಳ್ನೆಲ್ಲ ಓಪನ್ ಮಾಡಿ 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 ಇಟ್ಬಿಟ್ಟಿದೆ. ಸರಿ, ಅದನ್ನೆಲ್ಲ ನೀಟಾಗೆಲ್ಲ ಜೋಡಿಸ್ಬಿಡೋಣ ಅಂತೇಳಿ ಹಾಗೆ ಸ್ವಲ್ಪ ಖುಷಿಯಾಗಿ ಮಾತಾಡಿಕೊಂಡು ಇದು ಮಾಡ್ತಾಯಿದ್ದೆ ಅವಳ ಹತ್ರ. ಹೌದಾ? ನನ್ನ ನೋಡಿ ನಗ್ತಾ ಇದೆಯಾ? ನನ್ನ ಪರಿಸ್ಥಿತಿ ನೋಡಿ ಛೇ, ನಾನೇ ಫುಲ್ ಆದೆ. ಹೋಗ್ಲಿ ಬಿಡು, ಪರವಾಗಿಲ್ಲ. ನಾನು ಸ್ಟೋರಿ ಹೇಳ್ಬೇಕು. ಯಾಕೆ ಸ್ಟೋರಿ ಹೇಳ್ಬೇಕು ಅಂದ್ರೆ ಅಂತೀಯಾ? ಆಮೇಲೆ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪ ಅಂದರೆ, ನನ್ನ ಫೇಸಲ್ಲಿ ಪಿಗ್ಮೆಂಟೇಷನ್ ಕಂಪ್ಲೀಟ್ ಅಂದರೆ 3% ಕಮ್ಮಿ ಆಗಿದೆ. ನೋಡಿ ಎಷ್ಟು ಡಾರ್ಕ್ ಆಗಿ ಕಾಣ್ತಾ ಇತ್ತು. ತುಂಬಾ ಖುಷಿ ಆಗ್ತಿದೆ. ಎಷ್ಟೆಷ್ಟೋ ಖರ್ಚು ಮಾಡಿದೆ, ಆದರೆ ಇಷ್ಟು ಒಳ್ಳೆ ರಿಸಲ್ಟು ಬಂದಿರಲಿಲ್ಲ. ನಾನು ತೋರಿಸಿ ಇನ್ನೇನು ಒಂದು 15 ಡೇಸ್, 1 ಮಂತ್ ಆಯ್ತಮ್ಮ ಮಂಜಮ್ಮ. 1 ಮಂತ್ ಹತ್ತತ್ರ ಆಗ್ತಾಯಿದೆ. ಯಾಕೆಂದರೆ ಅವ್ರು ಕೊಟ್ಟಿದ್ದಂಥ ಟ್ಯಾಬ್ಲೆಟ್ಸು ಮತ್ತು ಮುಖಕ್ಕೆ ಹಚ್ಚೋದಕ್ಕೆ ನೈಟ್ ಕ್ರೀಮು ಮತ್ತು ಡೇ ಕ್ರೀಮು ಮತ್ತು ನೈಟು. ಇವಾಗ ಸದ್ಯಕ್ಕೆ ನೈಟ್ ಕ್ರೀಮ್ ಕೊಟ್ಟಿದ್ದಾರೆ. ಅದು ಹಚ್ಚಿದ ಮೇಲೆ ಚೆನ್ನಾಗಿದೆ. ಮತ್ತು ಫೇಸ್ಗೆ ಒಂದು ಸೋಪು ಕೊಟ್ಟಿದ್ದಾರೆ. ಸೋಪು ಕೂಡ ತುಂಬ ಚೆನ್ನಾಗಿದೆ. ನಿಜವಾಗ್ಲೂ ಖುಷಿ ಆಗ್ತಾಯಿದೆ. ನಾನು ಖರ್ಚು ಮಾಡಿದ್ದು ತುಂಬಾ ಕಮ್ಮಿ. ಆದರೂ ಇಷ್ಟು ಚೆನ್ನಾಗಿ ರಿಸಲ್ಟ್ ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಹಾಗಾಗಿ ನಾನು ನಿಮ್ಮ ಹತ್ರ ಶೇರ್ ಮಾಡಿಕೊಂಡೆ. ನೋಡಿ, ನಾನು ಯಾವುದೇ ರೀತಿ ಫಿಲ್ಟ್ರ್ ಹಾಕಿಲ್ಲ. ಫುಲ್ಲು ಇದೆಲ್ಲ ಅಪ್ಕೊಂಡ್ಬಿಟ್ಟಿತ್ತು. ಇವಾಗ ಕಂಪ್ಲೀಟು ಕಮ್ಮಿ ಆಗಿದೆ ನೋಡಿ. ನನಗೆ ತುಂಬ ಬೇಕಾದವರೊಬ್ಬರು ಅವರು ಹೋಗಿ ತೋರಿಸಿದ್ರು. ಅವ್ರಿಗೊಂದು ಒಳ್ಳೆ ರಿಸಲ್ಟ್ ಬಂದಿತ್ತು. ಹಾಗಾಗಿ ನಾನು ಕೂಡ ತೋರಿಸೋಣ ಅಂತ ನಾನು ಕೂಡ ಹೋದೆ. ಆಮೇಲೆ ನನಗೂ ಕೂಡ ಒಳ್ಳೆ ರಿಸಲ್ಟ್ ಸಿಕ್ತು. ಹಾಗಾಗಿ ನನಗೆ ತುಂಬ ಖುಷಿಯಾಯಿತು. ಯಾಕೆಂದರೆ ನನಗೆ ರಿಸಲ್ಟ್ ಬಂದಿಲ್ಲ ಅಂದರೆ ನಾನು ಯಾರಿಗೂ ಹೇಳೋಕ್ಕಾಗಲ್ಲ. ಹಾಗಾಗಿ ನಾನು ಯಾವುದೇ ವಿಷಯ ಆಗ್ಬೋದು, ನನಗೊಂದು ಅನುಭವ ಆಗಬೇಕು, ನನಗೆ ಸಮಾಧಾನ ಅನಿಸ್ತು. ಓಕೆ, ನನ್ನ ಫೇಸ್ ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇವಾಗ ನಾನು ನನ್ನ ಮುಖದಲ್ಲಾಗಿರುವಂಥ ಪಿಗ್ಮೆಂಟೇಷನು ಹೇಗೆ ಹೋಗ್ತಿದೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ತುಂಬ ಟ್ರೀಟ್ಮೆಂಟು, ಆಮೇಲೆ ತುಂಬ ಕ್ರೀಮ್ಗಳು, ಯಾರ್ಯಾರು ಏನೇನು ಹೇಳ್ತಾರೆ ಕೆಲವೊಂದನ್ನೆಲ್ಲ ಹಚ್ಚಿ ನನ್ನ ಫೇಸ್ನ ಹಾಳು ಮಾಡ್ಕೊಂಡಿದ್ದೆ. ಆದರೆ ಎಲ್ಲೋ ಒಂದು ಕಡೆ ಇವಾಗ ತುಂಬಾ ಖುಷಿ ಆಗ್ತಿದೆ. ಮೊದಲೆಲ್ಲ ತುಂಬ ಕಣ್ಸುತ್ತ ಎಲ್ಲ ಸಿಕ್ಕಾಬಿಟ್ಟೆ ಬ್ಲ್ಯಾಕು ಇತ್ತು. ಎಲ್ಲ ಆಟೋಮೆಟಿಕ್ಕಾಗಿ ಅವ್ರು ಕೊಡುವಂಥ ಮೆಡಿಸನಲ್ಲಿ ಹೋಗ್ತಾನೇ ಇದೆ. ದಯವಿಟ್ಟು ಹೇಳ್ತೀನಿ, ಮೆಡಿಕಲ್ ಸ್ಟೋರಲ್ಲಿ ಸಿಗುವಂಥ ಪಿಗ್ಮೆಂಟೇಷನ್ಗೆ ಕ್ರೀಮ್ಗಳ್ನ ದಯವಿಟ್ಟು ಹಚ್ಚಿ ನಿಮ್ಮ ಮುಖಗಳ್ನ ಹಾಳು ಮಾಡ್ಕೋಬೇಡಿ. ಯಾಕೆಂದರೆ ಒಂದು ಸಲ ಮುಖ ಹಾಳಾಯಿತು ಅಂದರೆ ಖಂಡಿತ ಅದನ್ನು ಸರಿ ಮಾಡ್ಕೊಳಕ್ಕಾಗಲ್ಲ. ನನ್ನ ಮುಖನೂ ಹಾಗೇನೆ, ಯಾರ್ಯಾರು ಏನೇನೋ ಹೇಳಿದ್ರು ಅಂತ ಹಚ್ಬಿಟ್ಟು ಇವಾಗ ನೋಡಿ ಎಷ್ಟು ದುಡ್ಡುಗಳು ಖರ್ಚು ಮಾಡಿದೆ. ದುಡ್ಡು, ಟೈಮು, ದಿನ ಎಲ್ಲ ವೇಸ್ಟ್ ಆಯಿತು. ನನಗಂತೂ ತುಂಬ ಬೇಜಾರಾಗ್ಬಿಟ್ಟಿತ್ತು. ಆದರೆ ಇವತ್ತಂತೂ ತುಂಬಾ ಖುಷಿಯಾಗಿದ್ದೀನಿ. ನೀವೇ ನೋಡಿ ನನ್ನ ಫೇಸ್ ಎಷ್ಟು ಚೆನ್ನಾಗಿ ಆಗ್ತಾಯಿದೆ. ಅಂದರೆ ಇವಾಗ ನಾನು ತೊಗೊಂಡಿರೋದು 1 ಮಂತ್ ಆಯ್ತು ಅಷ್ಟೇ, ಇನ್ನು ತುಂಬ ದಿನಗಳು ಆಗಿಲ್ಲ. 1 ಮಂತ್ಗೆ ಇಷ್ಟು ಚೆನ್ನಾಗಿ ರಿಸಲ್ಟ್ ಬರ್ತಾಯಿದೆ. ಅದಕ್ಕೋಸ್ಕರ ಖುಷಿಯಾಯಿತು. ಕಂಪ್ಲೀಟು ಒಂದು ಸೀರೆಗಳನ್ನೆಲ್ಲ ನೀಟಾಗೆಲ್ಲ ಜೋಡಿಸಿದೆ. ತುಂಬಾ ಖುಷಿಯಾಯಿತು. ಯಾಕೆಂದರೆ ಪೆಂಡಿಂಗ್ ಇಟ್ಕೊಳ್ಳೋಕ್ಕೆ ನನಗೆ ಇಷ್ಟ ಇಲ್ಲ. ಹಾಗಾಗಿ ಕಂಪ್ಲೀಟ್ ಎಲ್ಲ ಕೆಲಸನ ಮುಗಿಸ್ದೆ.